ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಐ ಆಮ್ ಎ ಗೋಸ್ಟ್ ಅಂದರೆ ನಾನೊಂದು ಭೂತ ಅಂತಕ್ಕಂತಹ ಒಂದು ಸ್ಟೋರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಸ್ಟೋರಿಯನ್ನು ಬರೆದಿರ್ತಕ್ಕಂತಹ ರೈಟರ್ ಯಾರಪ್ಪ ಅಂದರೆ ನಮ್ಮ ಭಾರತ ದೇಶದವರೇ ಆಗಿರ್ತಕ್ಕಂತಹ ಸತ್ಯಜಿತ್ ರೇ ಅವರು. ಬನ್ನಿ ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂತಹ ಮುಖ್ಯವಾದ ಕ್ಯಾರೆಕ್ಟರ್ಗಳು ಯಾರಿದ್ದಾರೆ ಅಂತಕ್ಕಂಥದ್ದನ್ನು ಮೊದಲಿಗೆ ಗಮನಿಸೋಣ. ಮೊದಲನೇದಾಗಿ ಈ ಒಂದು ಸ್ಟೋರಿಯ ಮುಖ್ಯ ಕ್ಯಾರೆಕ್ಟರ್ ಸುಧಾನ್ಯ ಅಂತಕ್ಕಂತಹ ದ ಗೋಸ್ಟ್ ಅಂದರೆ ಒಂದು ಭೂತ, ಮತ್ತು ಇವರೇ ಇಲ್ಲಿ ನರೇಟರ್ ಕೂಡ ಆಗಿದ್ದಾರೆ. ಅಂದರೆ ಈ ಭೂತವೇ ಈ ಒಂದು ಸ್ಟೋರಿಯನ್ನು ನರೇಟ್ ಮಾಡ್ತಾ ಹೋಗುತ್ತೆ ಅಥವಾ ಹೇಳ್ತಾ ಹೋಗುತ್ತೆ. ಸುಧಾನ್ಯ ಈಸ್ ದ ಮೇನ್ ಕ್ಯಾರೆಕ್ಟರ್ ಆ್ಯಂಡ್ ದ ನರೇಟರ್ ಆಫ್ ದ ಸ್ಟೋರಿ. ಹಿ ವಾಸ್ ಎ ನಾರ್ಮಲ್ ಮ್ಯಾನ್ ಹೂ ಡೈಡ್ ಇನ್ ಎ ಸ್ಟೋ ಎಕ್ಸ್ಪ್ಲೋಷನ್ ವೈಲ್ ಮೇಕಿಂಗ್ ಟೀ ಎಟ್ ಲಿಲಿ ವಿಲ್ಲಾ. ಈ ಒಂದು ಲಿಲಿ ವಿಲ್ಲಾ ಅಂತಕ್ಕಂತಹ ಒಂದು ಪ್ಲೇಸಲ್ಲಿ ಅಥವಾ ಮನೆಯಲ್ಲಿ ವಾಸವಾಗಿರ್ತಾರೆ ಈ ಸುಧಾನ್ಯ ಅಂತಕ್ಕಂತಹ ವ್ಯಕ್ತಿ. ಬಟ್ ಒಂದು ಆಕ್ಸಿಡೆಂಟ್ ನಡೆದೋಗುತ್ತೆ. ಅದೇನಪ್ಪ ಅಂದರೆ ಒಂದು ಸ್ಟೋ ಇರುತ್ತೆ ಮನೆಯಲ್ಲಿ, ಅದು ಎಕ್ಸ್ಪ್ಲೋಷನ್ ಅಂದರೆ ಅದು ಸ್ಫೋಟಗೊಂಡ್ಬಿಟ್ಟು ಈ ಸುಧಾನ್ಯ ಅಂತಕ್ಕಂತಹ ವ್ಯಕ್ತಿ ಸತ್ತು ಹೋಗಿಬಿಟ್ಟಿರ್ತಾನೆ. ಆಫ್ಟರ್ ಹಿಸ್ ಡೆತ್ ಹಿ ಬಿಕೇಮ್ ಎ ಗೋಸ್ಟ್ ಆ್ಯಂಡ್ ಸ್ಟೇಡ್ ಇನ್ ದ ಹೌಸ್. ದೆವ್ವ ಆಗಿಬಿಟ್ಟು ಅದೇ ಲಿಲಿ ವಿಲ್ಲಾದಲ್ಲಿ ವಾಸವಾಗಿರ್ತಾನೆ ಸುಧಾನ್ಯ ಒಂದು ಭೂತವಾಗಿ. He is a peaceful and kind ghost who doesn't like to scare people. ಇವನೊಬ್ಬ ಭೂತವಾಗಿ ಪರಿವರ್ತನೆ ಆದರೂ ಕೂಡ ಇವನು ಶಾಂತಿಯುತವಾಗಿರ್ತಕ್ಕಂತಹ ಭೂತ ಆಗಿರ್ತಾನೆ. ಜನಗಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡ್ತಾ ಇರೋದಿಲ್ಲ. ಕೈಂಡ್ ಗೋಸ್ಟ್ ಅಂದರೆ ಬೇರೆಯವರ ಬಗ್ಗೆ ಕರುಣೆಯನ್ನು ವ್ಯಕ್ತಪಡಿಸ್ತಕ್ಕಂತಹ ಒಂದು ಭೂತ ಇದಾಗಿರುತ್ತೆ. ಮತ್ತು ಡಸಂಟ್ ಸ್ಕೇರ್ ಪೀಪಲ್, ಜನಗಳನ್ನು ಸ್ಕೇರ್ ಅಂದರೆ ಭಯಪಡಿಸೋದು ಅಂತ, ಜನಗಳನ್ನು ಭಯಪಡಿಸ್ತಕ್ಕಂತಹ ಕೆಲಸವನ್ನು ಸುಧಾನ್ಯ ಮಾಡ್ತಾ ಇರೋದಿಲ್ಲ. He feels very lonely because no one stays in the house anymore. ಆ ಮನೆಯಲ್ಲಿ ಬೇರೆ ಯಾರು ಕೂಡ ಈಗ ವಾಸ ಮಾಡ್ತಾ ಇಲ್ಲ. ಹಾಗಾಗಿ ಇವನು ಒಬ್ಬಂಟಿ ಅಂತ ಫೀಲ್ ಆಗ್ತಾ ಇದ್ದಾನೆ. ಸುಧಾನ್ಯ ಈಸ್ ಥಾಟ್ಫುಲ್, ಜೆಂಟಲ್ ಆ್ಯಂಡ್ ವಿಶಸ್ ಫಾರ್ ಸಮ್ ಒನ್ ಟು ಟಾಕ್ ಟು. ಯಾರ್ದಾದ್ರೂ ಜೊತೆ ನಾನು ಮಾತನಾಡಬೇಕು, ನನ್ನ ವಿಚಾರಗಳನ್ನು ಶೇರ್ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಆಸೆ ಸುಧಾನ್ಯನಿಗೆ ಇರುತ್ತೆ. ಹಿ ಬಿಕಮ್ಸ್ ಹ್ಯಾಪಿ ವೆನ್ ಅನದರ್ ಗೋಸ್ಟ್ ಫೈನಲಿ ಜಾಯಿನ್ಸ್ ಹಿಮ್. ಮತ್ತೊಬ್ಬ ವ್ಯಕ್ತಿ ಸತ್ತು ಅವನು ಕೂಡ ಭೂತ ಆಗಿ ಸುಧಾನ್ಯನ ಜೊತೆಗಾರ ಆಗ್ತಾನೆ, ಫ್ರೆಂಡ್ ಆಗ್ತಾನೆ. ಆಗ ಸುಧಾನ್ಯನಿಗೆ ಸಂತೋಷ ಆಗ್ತಾ ಇದೆ. ಅದು ಕೊನೆ ಭಾಗದಲ್ಲಿ ಬರುತ್ತೆ. ಇನ್ನು ಸೆಕೆಂಡ್ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ನಾರಾಯಣ್ ಶರ್ಮಾ ಅಂತಕ್ಕಂತಹ ವ್ಯಕ್ತಿ. ವಿಸಿಟರ್ ಅಂದರೆ ಒಂದು ಲಿಲಿ ವಿಲ್ಲಾಗೆ ವಿಸಿಟ್ ಮಾಡ್ತಕ್ಕಂತಹ ವ್ಯಕ್ತಿ ಇವನಾಗಿದ್ದಾನೆ. ಒಬ್ಬ ರೈಟರ್ ಕೂಡ ಆಗಿರ್ತಾನೆ. ನಾರಾಯಣ್ ಶರ್ಮಾ ಈಸ್ ಎ ಮ್ಯಾನ್ ಹೂ ಕಮ್ಸ್ ಟು ಸ್ಟೇ ಎಟ್ ಲಿಲಿ ವಿಲ್ಲಾ. He says he is a writer and wants to study ghosts. ತಾನೊಬ್ಬ ರೈಟರ್ ಮತ್ತು ಭೂತಗಳ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಬಂದಿದ್ದೇನೆ ಅಂತೇಳಿ ಆ ವ್ಯಕ್ತಿ ಹೇಳ್ತಾನೆ. ಮತ್ತು ಲಿಲಿ ವಿಲ್ಲಾದಲ್ಲಿ ವಾಸವಾಗ್ತಾ ಇದ್ದಾನೆ. ಹಿ ಈಸ್ ಬ್ರೇವ್, ಒಬ್ಬ ಧೈರ್ಯಶಾಲಿ ವ್ಯಕ್ತಿಯಾಗಿದ್ದಾನೆ. ಆ್ಯಂಡ್ ನಾಟ್ ಅಫ್ರೇಡ್ ಆಫ್ ಸ್ಪಿರಿಟ್ಸ್, ಯಾವುದೇ ಆತ್ಮಗಳ ಕುರಿತು ಭೂತಗಳ ಕುರಿತು ಇವನಿಗೆ ಭಯ ಇರುವುದಿಲ್ಲ. ಹಿ ಟ್ರೈಸ್ ಟು ಕಾಲ್ ಗೋಸ್ಟ್ಸ್ ಯೂಸಿಂಗ್ ಪೌಡರ್ಸ್ ಆ್ಯಂಡ್ ರಿಚುವಲ್ಸ್. ಇವನೇನು ಮಾಡ್ತಾನೆ, ಭೂತಗಳನ್ನು ಆಹ್ವಾನಿಸ್ತಾ ಇದ್ದಾನೆ. ಯಾವ ರೀತಿಯಪ್ಪ ಅಂದರೆ ಕೆಲವೊಂದಿಷ್ಟು ಪೌಡರ್ ಇರುತ್ತೆ ಇವನ ಹತ್ತಿರ. ಆ ಪೌಡರನ್ನು ಯೂಸ್ ಮಾಡಿಕೊಂಡು ಕೆಲವೊಂದಿಷ್ಟು ರಿಚುವಲ್ಸ್ಗಳನ್ನು ಮಾಡ್ತಾ, ಅಂದರೆ ಕೆಲವೊಂದಿಷ್ಟು ಆಚರಣೆಗಳನ್ನು ಮಾಡ್ತಾ ಇವನು ಭೂತ ಆಹ್ವಾನವನ್ನು ಮಾಡ್ತಾನೆ. ಬಟ್ ಸ್ಯಾಡ್ಲಿ ಹಿ ಡೈಸ್ ಇನ್ ದ ಸೇಮ್ ವೇ ಆ್ಯಸ್ ಸುಧಾನ್ಯ. ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಕೊನೆಯ ಭಾಗದಲ್ಲಿ ನಡೆಯುತ್ತೆ. ಅದು ಸ್ಟೋ ಎಕ್ಸ್ಪ್ಲೋಷನ್ ಆಗುತ್ತೆ. ಆ ಒಂದು ಟ್ರಾಜಿಕ್ ಇನ್ಸಿಡೆಂಟಲ್ಲಿ ಇವನು ಕೂಡ ಸತ್ತು ಹೋಗಿಬಿಡ್ತಾನೆ. ಆಫ್ಟರ್ ಡೆತ್ ಹಿ ಆಲ್ಸೋ ಬಿಕಮ್ಸ್ ಎ ಗೋಸ್ಟ್. ಇವನು ಕೂಡ ಭೂತ ಆಗಿ ಚೇಂಜ್ ಆಗ್ತಾ ಇದ್ದಾನೆ ನೋಡಿ. ಇನ್ ದ ಎಂಡ್ ಹಿ ಬಿಕಮ್ಸ್ ಸುಧಾನ್ಯಾಸ್ ಫ್ರೆಂಡ್. ಈ ಒಂದು ಸ್ಟೋರಿಯ ಕೊನೆ ಭಾಗದಲ್ಲಿ ಸುಧಾನ್ಯನ ಫ್ರೆಂಡ್ ಆಗಿ ಬದಲಾಗ್ತಾ ಇದ್ದಾನೆ. ಅಂದರೆ ಎರಡೂ ದೆವ್ವಗಳು ಈಗ ಜೊತೆ ಆಗ್ತಾ ಇದ್ದಾವೆ. ಎಂಡಿಂಗ್ ಹೀಸ್ ಲೋನ್ಲಿನೆಸ್. ಅಲ್ಲಿಯವರೆಗೂ ಸುಧಾನ್ಯ ತಾನೊಬ್ಬ ಒಂಟಿಯಾಗಿ ಜೀವನ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಬೇಸರದಲ್ಲಿರ್ತಾನೆ. ಬಟ್ ಈಗ ಅವನಿಗೆ ಒಬ್ಬ ಫ್ರೆಂಡ್ ಸಿಗ್ತಾ ಇದ್ದಾನೆ. ಇನ್ನು ಥರ್ಡ್ ಕ್ಯಾರೆಕ್ಟರ್ ಭೀಮ್ ನಾಸ್ಕರ್ ಅಂತಕ್ಕಂತಹ ವ್ಯಕ್ತಿ. ಇವನು ಎವಿಲ್ ಗೋಸ್ಟ್ ಆಗಿರ್ತಾನೆ, ಅಂದರೆ ಕೆಟ್ಟ ಭೂತ ಇದಾಗಿರುತ್ತೆ. ಭೀಮ್ ನಾಸ್ಕರ್ ಈಸ್ ಅನದರ್ ಗೋಸ್ಟ್ ಮೆನ್ಷನ್ಡ್ ಇನ್ ದ ಸ್ಟೋರಿ. ಹೀ ಈಸ್ ಎ ಕ್ರುಯಲ್ ಅಂದರೆ ತುಂಬ ಕ್ರೂರಿ ಅಂತೇಳಿ, ಆ್ಯಂಡ್ ಡೇಂಜರಸ್, ಅಪಾಯಕಾರಿಯಾಗಿರ್ತಕ್ಕಂತಹ ಗೋಸ್ಟ್ ಇವನಾಗಿರ್ತಾನೆ. ಹೂ ಹಾಂಟ್ಸ್ ಅ ಟ್ರೀ ನಿಯರ್ ಲಿಲಿ ವಿಲ್ಲಾ. ಆ ಒಂದು ಲಿಲಿ ವಿಲ್ಲಾ ಅಂತಕ್ಕಂತಹ ಒಂದು ಏನು ವಿಲ್ಲಾ ಇತ್ತಲ್ವ, ಆ ಒಂದು ವಿಲ್ಲಾದ ಹತ್ತಿರದಲ್ಲೇ ಇರತಕ್ಕಂತಹ ಒಂದು ಟ್ರೀಯಲ್ಲಿ ಇದು ವಾಸ ಮಾಡ್ತಾ ಇರುತ್ತೆ ಮತ್ತು ಜನಗಳಿಗೆ ತುಂಬಾ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಹಿ ಒನ್ಸ್ ಕಿಲ್ಡ್ ಎ ಪೋಸ್ಟ್ ಮಾಸ್ಟರ್ ಬೈ ಪುಷಿಂಗ್ ಹಿಮ್ ಆಫ್ ಎ ಟ್ರೀ. ಒಂದು ಮರದಿಂದ ಒಬ್ಬ ಪೋಸ್ಟ್ ಮಾಸ್ಟರ್ನನ್ನು ತಳ್ಳಿಬಿಟ್ಟು ಅವನ ಸಾವಿಗೆ ಕಾರಣ ಆಗ್ತಕ್ಕಂತಹ ಕೆಟ್ಟ ಒಂದು ಗೋಸ್ಟ್ ಈ ಒಂದು ಭೀಮ್ ನಾಸ್ಕರ್ ಆಗಿರುತ್ತೆ.
ಸುಧಾನ್ಯ ಡಸ್ ನಾಟ್ ಲೈಕ್ ಹಿಮ್ ಬಿಕಾಸ್ ಭೀಮ್ ಎಂಜಾಯ್ಸ್ ಹರ್ಟಿಂಗ್ ಪೀಪಲ್. ಯಾವಾಗಲೂ ಕೂಡ ಈ ಭೀಮ್ ಏನು ಮಾಡ್ತಾ ಇದ್ದ, ಜನಗಳಿಗೆ ಹರ್ಟ್ ಮಾಡ್ತಾ ಇದ್ದ. ಇದರಿಂದನೇ ಸುಧಾನ್ಯನಿಗೆ ಭೀಮ್ ನಾಸ್ಕರ್ ಅಂತಕ್ಕಂತಹ ಭೂತವನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಭೀಮ್ ಶೋಸ್ ದ್ಯಾಟ್ ನಾಟ್ ಆಲ್ ಗೋಸ್ಟ್ಸ್ ಆರ್ ಕೈಂಡ್, ಸಮ್ ಆರ್ ಎವಿಲ್. ಕೆಲವೊಂದಿಷ್ಟು ದೆವ್ವಗಳು ತುಂಬಾ ದುಷ್ಟತನದಿಂದ ಕೂಡಿರ್ತವೆ ಅನ್ನಲಿಕ್ಕೆ ಇಲ್ಲಿ ಭೀಮ ಒಬ್ಬ ಸಿಂಬಲ್ ಆಗಿದ್ದಾನೆ. ಲಕ್ಷ್ಮಣ್ ತ್ರಿಪಾಠಿ ಅಂತಕ್ಕಂತಹ ಫೋರ್ತ್ ಕ್ಯಾರೆಕ್ಟರ್, ಇವನೊಬ್ಬ ಪೋಸ್ಟ್ ಮಾಸ್ಟರ್ ಆಗಿರ್ತಾನೆ. ಲಕ್ಷ್ಮಣ್ ತ್ರಿಪಾಠಿ ವಾಸ್ ದ ಮ್ಯಾನ್ ಭೀಮ್ ನಾಸ್ಕರ್ ಕಿಲ್ಡ್. ಹಿ ವಾಸ್ ಎ ಪೋಸ್ಟ್ ಮಾಸ್ಟರ್ ಹೂ ಡೈಡ್ ಬಿಕಾಸ್ ಆಫ್ ಎ ಗೋಸ್ಟ್, ನಾಟ್ ಬಿಕಾಸ್ ಆಫ್ ಎನಿ ಹ್ಯೂಮನ್. ಹಿ ಈಸ್ ಆ್ಯನ್ ಇನ್ನೋಸೆಂಟ್ ವಿಕ್ಟಿಮ್ ಆಫ್ ಸೂಪರ್ ನ್ಯಾಚುರಲ್ ವೈಲೆನ್ಸ್. ಎಸ್ ನೋಡಿ, ಮೊದಲಿಗೆ ಹೇಳಿದಾಗೆ ಈ ಒಂದು ಲಕ್ಷ್ಮಣ್ ತ್ರಿಪಾಠಿ ಅಂತಕ್ಕಂತಹ ಒಬ್ಬ ಪೋಸ್ಟ್ ಮಾಸ್ಟರ್ ಏನಿರ್ತಾನೋ ಇವನು ಮರದಿಂದ ಸತ್ತು ಬಿದ್ದು ಬಿಡ್ತಾನೆ. ಇವನನ್ನು ಭೀಮ ಅಂತಕ್ಕಂತಹ ಒಂದು ಭೂತ ಏನಿತ್ತೋ ಅದೇ ಕೊಲ್ಲುತ್ತೆ. ಇನ್ನು ಫಿಫ್ತ್ ಕ್ಯಾರೆಕ್ಟರ್ ಕಾಂತಿಬಾಯಿ ದುಬೆ ಅಂತಕ್ಕಂತಹ ಇನ್ನೋಸೆಂಟ್ ಮ್ಯಾನ್. ಕಾಂತಿಬಾಯಿ ದುಬೆ ವಾಸ್ ರಾಂಗ್ಲಿ ಬ್ಲೇಮ್ಡ್ ಫಾರ್ ಕಿಲ್ಲಿಂಗ್ ದ ಪೋಸ್ಟ್ ಮಾಸ್ಟರ್. ಎಸ್ ನೋಡಿ, ಆ ಪೋಸ್ಟ್ ಮಾಸ್ಟರ್ ಮರದ ಮೇಲಿನಿಂದ ಬಿದ್ದು ಸತ್ತಾಗ ಆ ಒಂದು ಅಪವಾದವನ್ನು ಈ ಒಂದು ಕಾಂತಿಬಾಯಿ ಡುಬೆ ಹೊತ್ಕೋಬೇಕಾಗುತ್ತೆ. ಅಂದರೆ ಜನಗಳು ಇವನ ಮೇಲೆ ಆರೋಪವನ್ನು ಮಾಡ್ತಾರೆ, ಇವನೇ ಆ ಒಂದು ಪೋಸ್ಟ್ ಮಾಸ್ಟರ್ನ ಕೊಲೆಗೆ ಕಾರಣವಾಗಿರ್ತಕ್ಕಂತಹ ವ್ಯಕ್ತಿ ಅಂತೇಳಿ. ಹಿ ವಾಸ್ ಹ್ಯಾಂಗ್ಡ್ ಈವನ್ ದೋ ಹಿ ವಾಸ್ ಇನ್ನೋಸೆಂಟ್. ಇವನನ್ನು ನೇಣು ಹಾಕಿಬಿಡ್ತಾರೆ, ಇವನೇ ಅಪರಾಧಿ ಅಂತೇಳಿ. ಪಾಪ ಇವನು ಯಾವುದೇ ತಪ್ಪು ಮಾಡದಿದ್ರೂ ಕೂಡ ಜೀವವನ್ನು ಕಳೆದುಕೊಳ್ಳಬೇಕಾಗುತ್ತೆ. His story shows how sometimes the living suffer for things done by ghosts. ಯಾವ ರೀತಿ ಭೂತಗಳು ಮಾಡ್ತಕ್ಕಂತಹ ಕೆಲಸದಿಂದ ಬದುಕಿರ್ತಕ್ಕಂತಹ ಅಮಾಯಕ ಜನಗಳು ಬಲಿಪಶು ಆಗಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಕ್ಯಾರೆಕ್ಟರಲ್ಲಿ ನಮಗೆ ತೋರಿಸಿಕೊಡುತ್ತೆ. ಇನ್ನು ಸ್ಟೋರಿಯಲ್ಲಿ ಏನೆಲ್ಲ ಘಟನೆಗಳು ನಡೀತವೆ ನೋಡ್ತಾ ಹೋಗೋಣ. ದ ಸ್ಟೋರಿ ಈಸ್ ನರೇಟೆಡ್ ಬೈ ಸುಧಾನ್ಯ. ನರೇಟ್ ಮಾಡ್ತಕ್ಕಂಥವರು ಮೊದಲಿಗೆ ಹೇಳಿದಾಗೆ ಸುಧಾನ್ಯ ಅಂತಕ್ಕಂತಹ ಒಂದು ಭೂತ ಆಗಿದೆ. ಎ ಮ್ಯಾನ್ ಹೂ ಡೈಡ್ 3 years earlier in a tragic store explosion at a holiday home called ಲಿಲಿ ವಿಲ್ಲಾ ಇನ್ ಡಿಯೋಗರ್. ನೋಡಿ, ಆ ಪ್ಲೇಸ್ನ ನೇಮನ್ನು ಇಲ್ಲಿ ಗಮನಿಸ್ಬೋದು. ಡಿಯೋಗರ್ ಅಂತಕ್ಕಂತಹ ಒಂದು ಪ್ಲೇಸಲ್ಲಿ ಇರ್ತಕ್ಕಂತಹ ಲಿಲಿ ವಿಲ್ಲಾದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಸುಮಾರು 3 ವರ್ಷಗಳ ಹಿಂದೆ ಈ ಒಂದು ಘಟನೆ ನಡೆದಿದೆ. ಈಗ ಸುಧಾನ್ಯ ಏನು ಮಾಡ್ತಾ ಇದ್ದಾನೆ ಅಂದರೆ, ಆ ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಏನಿತ್ತು ಅಂದರೆ ಸ್ಟೋ ಎಕ್ಸ್ಪ್ಲೋಷನ್ ಆಗಿಬಿಟ್ಟು ಸ್ಫೋಟಗೊಂಡು ತಾನು ಜೀವವನ್ನು ಕಳೆದುಕೊಳ್ಳಬೇಕಾಗಿತ್ತಲ್ವ, ಆ ಒಂದು ಇನ್ಸಿಡೆಂಟನ್ನು ಇಲ್ಲಿ ನರೇಟ್ ಮಾಡ್ತಾ ಇದ್ದಾನೆ ಈ ಸ್ಟೋರಿಯಲ್ಲಿ. He begins the story by calmly stating that he is a ghost and describes the moment of his death. ತನ್ನ ಒಂದು ಸಾವಿನ ಗಳಿಗೆಯನ್ನು ನೆನಪು ಮಾಡಿಕೊಂಡು ಸುಧಾನ್ಯ ಇಲ್ಲಿ ಆ ಒಂದು ಇನ್ಸಿಡೆಂಟನ್ನು ಶೇರ್ ಮಾಡ್ಕೊಳ್ತಾ ಇದ್ದಾನೆ. ವಿಚ್ ಅಕರ್ಡ್ ವೈಲ್ ಟ್ರೈಂಗ್ ಟು ಮೇಕ್ ಎ ಕಪ್ ಆಫ್ ಟೀ ಇನ್ ದ ಅರ್ಲಿ ಮಾರ್ನಿಂಗ್. ಬೆಳಿಗ್ಗೆ ಎದ್ಬಿಟ್ಟು ಒಂದು ಕಪ್ ಟೀ ಕುಡಿಯೋಣ ಅಂಥೇಳಿ ಇವನು ಹೋಗಿಬಿಟ್ಟು ಸ್ಟೋವನ್ನು ಆನ್ ಮಾಡ್ತಾನೆ. ಅದೇ ಸಂದರ್ಭದಲ್ಲಿನೇ ದುರ್ಘಟನೆ ನಡೆದು ಬಿಡುತ್ತೆ. ಆ ಸ್ಟೋವ್ ಸ್ಫೋಟಗೊಂಡ್ಬಿಟ್ಟು ಇವನು ಪ್ರಾಣವನ್ನು ಕಳೆದುಕೊಂಡು ಬಿಟ್ಟಿರ್ತಾನೆ. ಆಫ್ಟರ್ ದ ಸ್ಟೋವ್ ಎಕ್ಸ್ಪ್ಲೋಡೆಡ್ ಹಿ ಫೌಂಡ್ ಹಿಮ್ಸೆಲ್ಫ್ ವಾಂಡರಿಂಗ್ ದ ಹೌಸ್ ಆ್ಯಸ್ ಎ ಸ್ಪಿರಿಟ್. ತಾನೊಬ್ಬ ಆತ್ಮವಾಗಿ ಈಗ ಆ ಒಂದು ಮನೆಯಲ್ಲಿ ಇವನು ನೆಲೆಸಬೇಕಾಗುತ್ತೆ, ತಿರುಗಾಡಬೇಕಾಗುತ್ತೆ. ವಾಂಡರಿಂಗ್ ಅಂದರೆ ಅಲೆದಾಟ ಅಥವಾ ಸುತ್ತಾಟ ಅಂಥೇಳಿ. ಅನ್ಶೂರ್ ಅಟ್ ಫಸ್ಟ್ ಆಫ್ ವಾಟ್ ಹ್ಯಾಡ್ ಹ್ಯಾಪಂಡ್. ಏನಾಯಿತು ಅಂತಕ್ಕಂಥದ್ದೇ ಆ ಒಂದು ಕ್ಷಣ ಇವನಿಗೆ ಗೊತ್ತಾಗಿರೋದಿಲ್ಲ. ಆ ಕಡೆ ಈ ಕಡೆ ಮನೇಲಿ ತಿರುಗಾಡ್ಕೊಂಡಿರ್ತಾನೆ. ಆ ಒಂದು ಸ್ಫೋಟ ಆದಾಗ ತಾನು ಸತ್ತು ಈಗ ಭೂತ ಆಗಿರ್ತಕ್ಕಂಥದ್ದು ಆರಂಭದಲ್ಲಿ ತಿಳಿದಿರೋದಿಲ್ಲ ಸುಧಾನ್ಯನಿಗೆ. ಓವರ್ ಟೈಮ್ ಸುಧಾನ್ಯ ಬಿಕಮ್ಸ್ ಯೂಸ್ಡ್ ಟು ಹೀಸ್ ಗಾಸ್ಟ್ಲಿ ಸ್ಟೇಟ್. ಹಿ ರಿಯಲೈಸಸ್ ಹಿ ನೋ ಲಾಂಗರ್ ಹ್ಯಾಸ್ ಎ ರಿಫ್ಲೆಕ್ಷನ್. ನಿಧಾನಕ್ಕೆ ತಾನೊಬ್ಬ ಗೋಸ್ಟ್ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಈಗ ತನ್ನ ಒಂದು ರಿಫ್ಲೆಕ್ಷನ್ ಕೂಡ ಕಾಣಿಸ್ತಾ ಇಲ್ಲ ಕನ್ನಡಿಯ ಮುಂದೆ ಬಂದು ನಿಂತ್ಕೊಂಡ್ರೆ. ಸಜೆಸ್ಟಿಂಗ್ ಹಿಸ್ ಬಾಡಿ ಮೈಟ್ ಬಿ ಡಿಸ್ಫಿಗರ್ಡ್ ಆರ್ ಬರ್ನ್ಡ್. ತನ್ನ ಒಂದು ದೇಹ ಈಗ ಡಿಸ್ಫಿಗರ್ ಆಗೋಗಿದೆ ಅಥವಾ ಸುಟ್ಟು ಹೋಗಿದೆ ಅಂತಕ್ಕಂಥದ್ದು ನಿಧಾನಕ್ಕೆ ಅವನಿಗೆ ಅರ್ಥ ಆಗ್ತಾ ಇದೆ. However, he retains full awareness and intelligence and even has the ability to appear and disappear at will. ತನ್ನ ಒಂದು ದೇಹವನ್ನು ಈಗ ಸುಧಾನ್ಯ ಕಳೆದುಕೊಂಡಿರ್ಬೋದು, ಆದರೆ ಒಂದು ಪ್ರಜ್ಞೆ ಇದೆ, ಅವೇರ್ನೆಸ್ ಅಂದರೆ ತಾನು ಯಾರು, ತನ್ನ ಸುತ್ತಮುತ್ತ ಇರತಕ್ಕಂಥದ್ದೇನು, ಜನಗಳು ಯಾರು, ಇದೆಲ್ಲವೂ ಕೂಡ ಅವನಿಗೆ ಹಾಗೇ ನೆನಪಿರುತ್ತೆ. ಅವನ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಏನಿತ್ತೋ ಅದು ಕೂಡ ಹಾಗೇ ಇರುತ್ತೆ. ಅದರ ಜೊತೆಗೆ ಈಗ ಒಂದು ಸ್ಪೆಷಲ್ ಒಂದು ಫೀಚರ್ ಅಥವಾ ಕ್ವಾಲಿಟಿ ಅವನಿಗೆ ಬರ್ತಾ ಇದೆ, ಎಬಿಲಿಟಿ ಬರ್ತಾ ಇದೆ. ಅದೇನಪ್ಪ ಅಂದರೆ ತನಗಿಷ್ಟ ಬಂದಾಗ ಅಪಿಯರ್ ಆಗೋದು, ಅಂದರೆ ಕಣ್ಣಿಗೆ ಕಾಣಿಸ್ಕೊಳ್ತಕ್ಕಂಥದ್ದು, ಇಷ್ಟ ಇಲ್ಲ ಅಂದರೆ ಡಿಸ್ಅಪಿಯರ್ ಆಗ್ತಕ್ಕಂಥದ್ದು. ಈ ಒಂದು ಎಬಿಲಿಟಿ ಅವನಿಗೆ ಸಿಗ್ತಾ ಇದೆ ಭೂತವಾಗಿ ಬದಲಾದಾಗ.
ಹಿ ಚೂಸಸ್ ಟು ರಿಮೈನ್ ಮೋಸ್ಟ್ಲಿ ಇನ್ವಿಸಿಬಲ್. ಬಟ್ ಇವನ ಆಯ್ಕೆ ಏನಪ್ಪ ಅಂದರೆ ಯಾವಾಗಲೂ ಇನ್ವಿಸಿಬಲ್ ಅಂದರೆ ಜನರ ಕಣ್ಣಿಗೆ ಕಾಣದಂತೆ ಇರಲಿಕ್ಕೆ ಇಷ್ಟಪಡ್ತಾನೆ. ಆ್ಯಸ್ ಹಿ ಹ್ಯಾಸ್ ನೋ ಡಿಸೈರ್ ಟು ಸ್ಕೇರ್ ಪೀಪಲ್ ಅನ್ನೆಸೆಸರಿಲಿ. ಇವನೇನಾದರೂ ಕಣ್ಣಿಗೆ ಕಂಡ್ರೆ ಜನಗಳು ಭಯವನ್ನು ಬೀಳ್ತಾರೆ, ಯಾಕೆಂದರೆ ಭೂತ ಬಂದಿದೆ ಅಂಥೇಳಿ. ಆದ್ದರಿಂದ ಇವನೇನು ಮಾಡ್ತಾನೆ, ಜನಗಳಿಗೆ ಭಯಪಡಿಸೋದು ಬೇಡ ಅಂತ ಯಾವಾಗಲೂ ಕೂಡ ಇನ್ವಿಸಿಬಲ್ ಆಗಿರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಡಿಸ್ಪೈಟ್ ಬೀಯಿಂಗ್ ಎ ಘೋಸ್ಟ್, ಸುಧಾನ್ಯ ಈಸ್ ಲೋನ್ಲಿ. ಅವನು ದೆವ್ವ ಆಗಿರೋ ಕಾರಣದಿಂದ ಒಬ್ಬಂಟಿ ಆಗಿಬಿಟ್ಟಿದ್ದಾನೆ. ಹಿ ಡಿಸ್ಕ್ರೈಬ್ಸ್ ದ ಎಂಪ್ಟಿನೆಸ್ ಆಫ್ ಲಿಲಿ ವಿಲ್ಲಾ ಆ್ಯಂಡ್ ಹೌ ದ ಹೌಸ್ ಹ್ಯಾಸ್ ರಿಮೈನ್ಡ್ ಲಾರ್ಜ್ಲಿ ಅನ್ಅಕ್ಯುಪೈಡ್ ಸಿನ್ಸ್ ಹಿಸ್ ಡೆತ್. ಇವನ ಸಾವಿನ ನಂತರದಲ್ಲಿ ಆ ಒಂದು ಲಿಲ್ಲಿ ವಿಲ್ಲಾ ಏನಿತ್ತೋ ಅಲ್ಲಿಗೆ ಯಾರೂ ಕೂಡ ಆಗಮಿಸ್ತಾ ಇಲ್ಲ, ಯಾವುದೇ ಜನರು ಅಲ್ಲಿ ವಾಸವಾಗಿಲ್ಲ, ಯಾಕೆಂದರೆ ಇಲ್ಲಿ ಭೂತ ಇದೆ ಅನ್ನೋ ಒಂದು ಭಯದಲ್ಲಿ. ಹಾಗಾಗಿ ಅದು ಅನ್ಅಕ್ಯುಪೈಡ್ ಅಂದರೆ ಯಾರೂ ಕೂಡ ಅಲ್ಲಿ ಬಂದು ನೆಲೆಸಿರಲಿಲ್ಲ ಅಂತಕ್ಕಂಥದ್ದನ್ನು ನರೇಟ್ ಮಾಡ್ತಾ ಹೋಗ್ತಾರೆ. ಆನ್ ಒನ್ ಅಕೇಶನ್ ಹಿ ಆಕ್ಸಿಡೆಂಟ್ಲಿ ಮೇಡ್ ಹಿಮ್ಸೆಲ್ಫ್ ವಿಸಿಬಲ್ ಟು ಎ ಫ್ಯಾಮಿಲಿ ಸ್ಟೇಯಿಂಗ್ ದೇರ್. ಒಂದು ಸರಿ ಏನು ಮಾಡಿಬಿಡ್ತಾನೆ, ಅಲ್ಲಿ ಒಂದು ಫ್ಯಾಮಿಲಿ ಆ ಒಂದು ವಿಲ್ಲಾದಲ್ಲಿ ವಾಸವಾಗಿರುತ್ತೆ. ಆಗ ಇವನೇನು ಮಾಡ್ತಾನೆ, ಅವರ ಕಣ್ಣಿಗೆ ಕಾಣಿಸ್ಕೊಂಡ್ಬಿಡ್ತಾನೆ. ದ ಫಾದರ್ ಫೇಂಟೆಡ್ ಇನ್ ಟೆರರ್. ಆ ಒಂದು ಫ್ಯಾಮಿಲಿಯಲ್ಲಿರ್ತಕ್ಕಂತಹ ಫಾದರ್ ಅಂದರೆ ಒಬ್ಬ ವ್ಯಕ್ತಿ ಏನಿರ್ತಾನೋ ಅವನು ಭೂತವನ್ನು ನೋಡಿದ ತಕ್ಷಣವೇ ಮೂರ್ಛೆ, ಫೇಂಟೆಡ್ ಅಂದರೆ ಮೂರ್ಛೆ ಹೋಗೋದು ಅಂತ, ಭಯದಿಂದ ಮೂರ್ಛೆ ಹೋಗಿಬಿಡ್ತಾನೆ. ಆ್ಯಂಡ್ ಸಿನ್ಸ್ ದೆನ್ ನೋ ಒನ್ ಹ್ಯಾಸ್ ಡೇರ್ಡ್ ಟು ಕಮ್ ಬ್ಯಾಕ್. ಅಲ್ಲಿಂದಾಚೆ ಯಾವುದೇ ಒಬ್ಬ ವ್ಯಕ್ತಿಯೂ ಕೂಡ ಅಲ್ಲಿಗೆ ಬಂದು ವಾಸ ಮಾಡ್ತಕ್ಕಂತಹ ಧೈರ್ಯವನ್ನು ತೋರಿಸೋದಿಲ್ಲ. ಗಿವಿಂಗ್ ದ ಹೌಸ್ ಎ ರೆಪ್ಯುಟೇಷನ್ ಫಾರ್ ಬೀಯಿಂಗ್ ಹಾಂಟೆಡ್. ಈ ಒಂದು ಹೌಸ್ ಏನಿದೆನೋ ಇದು ಹಾಂಟೆಡ್ ಆಗಿದೆ, ಇಲ್ಲಿ ದೆವ್ವ ಸೇರಿಕೊಂಡಿದೆ ಅಂತೇಳಿ ಪ್ರಚಾರ ಆಗುತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿಯೂ ಕೂಡ ಅಲ್ಲಿ ಬಂದು ವಾಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಸುಧಾನ್ಯ ಶೇರ್ಸ್ ದ್ಯಾಟ್ ನಾಟ್ ಆಲ್ ಗೋಸ್ಟ್ಸ್ ಆರ್ ಲೈಕ್ ಹಿಮ್. ಸುಧಾನ್ಯ ಎಲ್ಲ ದೆವ್ವಗಳು ನನ್ನಂತೆ ಒಳ್ಳೆಯವರಾಗಿರೋದಿಲ್ಲ, ಕೈಂಡ್ ಆಗಿರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾನೆ. ಸಮ್ ಆರ್ ಈವಿಲ್ ಆ್ಯಂಡ್ ಡೇಂಜರಸ್. ಕೆಲವೊಂದಿಷ್ಟು ದೆವ್ವಗಳು ಕೆಟ್ಟ ಮನಸ್ಸನ್ನು ಹೊಂದಿರ್ತವೆ ಮತ್ತು ಅಪಾಯಕಾರಿ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡ್ತವೆ, ಜನರ ಜೀವಕ್ಕೆ ಆಪತ್ತನ್ನು ತರ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾನೆ. ಹಿ ರಿಕೌಂಟ್ಸ್ ದ ಸ್ಟೋರಿ ಆಫ್ ಭೀಮ್ ನಾಸ್ಕರ್. ಭೀಮ್ ನಾಸ್ಕರ್ ಮೊದಲಿಗೆ ಏನು ಕ್ಯಾರೆಕ್ಟರ್ನ ನಾವು ಆಲ್ರೆಡಿ ನೋಡಿದ್ದೇವೆ, ಆ ಒಂದು ಭೂತದ ಪರಿಚಯವನ್ನು ಸುಧಾನ್ಯ ಮಾಡಿಕೊಡ್ತಾ ಇದ್ದಾನೆ. ಎ ವೈಲೆಂಟ್ ಗೋಸ್ಟ್ ಅಂದರೆ ಹಿಂಸಾತ್ಮಕ ಭೂತ ಇದಾಗಿರುತ್ತೆ. ಹೂ ಮರ್ಡರ್ಡ್ ಎ ಪೋಸ್ಟ್ ಮಾಸ್ಟರ್ ಬೈ ಪುಷಿಂಗ್ ಹಿಮ್ ಫ್ರಾಮ್ ಎ ಟ್ರೀ. ಮೊದಲಿಗೆ ಹೇಳಿದಾಗೆ ಒಂದು ಮರದಿಂದ ಈ ಪೋಸ್ಟ್ ಮಾಸ್ಟರ್ನನ್ನು ತಳ್ಳಿ ಮರ್ಡರ್ ಮಾಡ್ತಾನೆ ಈ ಭೀಮ್ ನಾಸ್ಕರ್. ಟ್ರಾಜಿಕಲಿ ಆ್ಯನ್ ಇನ್ನೋಸೆಂಟ್ ಮ್ಯಾನ್ ವಾಸ್ ಬ್ಲೇಮ್ಡ್ ಫಾರ್ ದ ಡೆತ್ ಆ್ಯಂಡ್ ವಾಸ್ ಹ್ಯಾಂಗ್ಡ್. ಈ ರೀತಿ ಪೋಸ್ಟ್ ಮಾಸ್ಟರ್ ಏನು ಸತ್ತು ಬೀಳ್ತಾನೋ ಆ ಒಂದು ಅಪವಾದವನ್ನು ಒಬ್ಬ ಅಮಾಯಕ ವ್ಯಕ್ತಿಯ ಮೇಲೆ ಹೊರಿಸಲಾಗುತ್ತೆ, ಅವನನ್ನು ಕೂಡ ಹ್ಯಾಂಗಿಂಗ್ ಅಥವಾ ನೇಣು ಹಾಕಿ ಕೊಲ್ತಾರೆ. ಸುಧಾನ್ಯ ಎಕ್ಸ್ಪ್ರೆಸಸ್ his disgust for this kind of cruelty and injustice, distancing himself from such behavior. ಈ ಒಂದು ಘಟನೆಯಿಂದ ಸುಧಾನ್ಯನಿಗೆ ತುಂಬ ಬೇಸರ ಆಗುತ್ತೆ, ಯಾಕೆಂದರೆ ಏನೂ ತಪ್ಪು ಮಾಡದೇ ಇರತಕ್ಕಂತಹ ಒಬ್ಬ ಅಮಾಯಕ ಯಾವುದೋ ಒಂದು ಭೂತ ಮಾಡಿರೋ ತಪ್ಪಿನ ಹೊಣೆಯನ್ನು ಹೊತ್ತುಕೊಂಡು ಜೀವವನ್ನು ಕಳೆದುಕೊಳ್ಳಬೇಕಾಯ್ತಲ್ಲ ಅಂತಕ್ಕಂತಹ ಒಂದು ನೋವು ಸುಧಾನ್ಯನಿಗೆ ಆಗುತ್ತೆ. ಇಂತಹ ಒಂದು ಕ್ರುಯಲ್ಟಿ ಅಂದರೆ ಕ್ರೌರ್ಯ ಅಂಥೇಳಿ, ಇನ್ಜಸ್ಟಿಸ್ ಅಂದರೆ ಅನ್ಯಾಯ ಅಂಥೇಳಿ. ಸೊ ಈ ರೀತಿಯ ಕ್ರೂರತೆ ಮತ್ತು ಅನ್ಯಾಯಗಳಿಂದ ತುಂಬಾ ಬೇಸರ ಆಗ್ತಾ ಇದೆ ಸುಧಾನ್ಯನಿಗೆ. ಸೊ ಇಂತಹ ಬಿಹೇವಿಯರನ್ನು ನಾನು ಯಾವತ್ತೂ ತೋರಿಸಬಾರ್ದು ಅಂಥೇಳಿ ಅವನು ಅಂದ್ಕೊಳ್ತಾನೆ. ತೀರ್ಮಾನ ಮಾಡಿ ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ನಾನು ಮಾಡಬೇಕು ಅಂತ ಅವನು ಅಂದ್ಕೊಳ್ತಾ ಇದ್ದಾನೆ. ಒನ್ ಡೇ ಎ ಮ್ಯಾನ್ ನೇಮ್ಡ್ ನಾರಾಯಣ್ ಶರ್ಮಾ ಅರೈವ್ಸ್ ಎಟ್ ಲಿಲಿ ವಿಲ್ಲಾ. ಈಗ ಇನ್ನೊಂದು ಇನ್ಸಿಡೆಂಟ್ ನೋಡ್ತಾ ಇದ್ದೇವೆ. ನಾರಾಯಣ್ ಶರ್ಮಾ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಮೊದಲಿಗೆ ನಾವು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸಲ್ಲಿ ನೋಡಿದ್ದೇವೆ, ಒಬ್ಬ ರೈಟರ್. ಇವನೇನು ಮಾಡ್ತಾನೆ, ಆ ಒಂದು ಲಿಲ್ಲಿ ವಿಲ್ಲಾಕ್ಕೆ ವಾಸ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಇಂಟ್ರೊಡ್ಯೂಸಸ್ ಹಿಮ್ಸೆಲ್ಫ್ ಆ್ಯಸ್ ಎ ರೈಟರ್ ರಿಸರ್ಚಿಂಗ್ ಸೂಪರ್ನ್ಯಾಚುರಲ್ ಫಿನೋಮಿನಾ ಆ್ಯಂಡ್ ಕ್ಲೇಮ್ಸ್ ಹಿ ಇಸಂಟ್ ಅಫ್ರೇಡ್ ಆಫ್ ಗೋಸ್ಟ್ಸ್. ತಾನೊಬ್ಬ ರೈಟರ್ ಮತ್ತು ಸೂಪರ್ ನ್ಯಾಚುರಲ್ ಥಿಂಗ್ಸ್ ಬಗ್ಗೆ ನಾನು ಅಧ್ಯಯನವನ್ನು ಮಾಡ್ತೇನೆ, ಭೂತ ಪ್ರೇತಾತ್ಮಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಅವನು ಶೇರ್ ಮಾಡ್ಕೊಳ್ತಾನೆ. ಸೊ ಆ ಒಂದು ಲಿಲಿ ವಿಲ್ಲಾಗೆ ಬಂದಂತಹ ಉದ್ದೇಶ ಏನಪ್ಪ ಅಂದರೆ ಆ ಒಂದು ಭೂತಗಳ ಬಗ್ಗೆ ಅಧ್ಯಯನವನ್ನು ಮಾಡುವ ಉದ್ದೇಶದಿಂದ ಈ ನಾರಾಯಣ್ ಶರ್ಮಾ ಬಂದಿದ್ದಾನೆ. His goal is to prove the existence of spirits and he brings with him materials to conduct a ritual that he believes will draw ghosts out. ಎಸ್, ಇವನು ಒಂದು ಸ್ಪಿರಿಟ್ಸ್ ಅಥವಾ ಆತ್ಮಗಳು ವಾಸವಾಗಿರ್ತಕ್ಕಂಥದ್ದನ್ನು ಆತ್ಮಗಳು ಕೂಡ ಇದ್ದಾವೆ ಅಂತಕ್ಕಂಥದ್ದನ್ನು
ಪ್ರೂವ್ ಮಾಡ್ತಕ್ಕಂತಹ ಒಂದು ಉದ್ದೇಶವನ್ನು ಹೊಂದಿಕೊಂಡು ಅಲ್ಲಿಗೆ ಬಂದಿರ್ತಾನೆ. ಇವನು ಕೆಲವೊಂದಿಷ್ಟು ಮಟೀರಿಯಲ್ಸನ್ನು ತಂದಿರ್ತಾನೆ. ಯಾಕೆಂದರೆ ಒಂದು ರಿಚುವಲನ್ನು ಅಲ್ಲಿ ಒಂದು ಯಾವುದೋ ಒಂದು ಆಚರಣೆಯನ್ನು ಮಾಡಲಿಕ್ಕೆ ಅವನು ಬಂದಿರ್ತಾನೆ. ಅಂದರೆ ಆ ಒಂದು ದೆವ್ವಗಳನ್ನು ಆಚೆ ತರಬೇಕು ಅನ್ನುವ ಉದ್ದೇಶದಿಂದ. ಸುಧಾನ್ಯ ಆಬ್ಸರ್ವ್ಸ್ ಶರ್ಮಾಸ್ ಆ್ಯಕ್ಟಿವಿಟೀಸ್ ವಿತ್ ಕ್ಯೂರಿಯಾಸಿಟಿ. ಸುಧಾನ್ಯ ಏನು ಮಾಡ್ತಾ ಇದ್ದಾನೆ, ಆ ಶರ್ಮಾ ಏನೆಲ್ಲ ಆ್ಯಕ್ಟಿವಿಟಿಯನ್ನು ರಿಚುವಲ್ಸನ್ನು ಮಾಡ್ತಾನೋ ನೋಡಬೇಕು ಅಂತೇಳಿ ತುಂಬಾ ಕ್ಯೂರಿಯಸ್ ಆಗಿ, ಅಂದರೆ ಅತ್ಯಂತಹ ಆಸಕ್ತಿಯಿಂದ ಅವನು ಮಾಡ್ತಕ್ಕಂತಹ ಕೆಲಸಗಳನ್ನು ನೋಡ್ತಾ ಹೋಗ್ತಾನೆ. ಶರ್ಮಾ ಬರ್ನ್ಸ್ ಎ ಪೌಡರ್ ದಟ್ ಪ್ರೊಡ್ಯೂಸಸ್ ಎ ಸ್ಮೆಲ್ ಮೆಂಟ್ ಟು ಅಟ್ರಾಕ್ಟ್ ಗೋಸ್ಟ್ಸ್. ಎಸ್, ಶರ್ಮಾ ಏನು ಮಾಡ್ತಾನೆ, ಒಂದು ಪೌಡ್ರನ್ನ ಈಗ ಸುಡ್ತಾ ಇದ್ದಾನೆ. ಆ ಒಂದು ಪೌಡರಿಂದ ಒಂದು ಸ್ಮೆಲ್ ಆಚೆ ಬರುತ್ತೆ. ಆ ಒಂದು ಸ್ಮೆಲ್ ಏನು ಮಾಡುತ್ತಪ್ಪ ಅಂದರೆ ಭೂತಗಳನ್ನು ಅದು ಆಕರ್ಷಿಸುತ್ತೆ. ಸೊ ಆ ಒಂದು ಭೂತಗಳನ್ನು ಆಹ್ವಾನಿಸ್ತಕ್ಕಂತಹ ಕೆಲಸವನ್ನು ಶರ್ಮಾ ಮಾಡ್ತಾ ಇದ್ದಾನೆ. ಅನ್ಎಕ್ಸ್ಪೆಕ್ಟೆಡ್ಲಿ ದ ರಿಚುವಲ್ ಅಫೆಕ್ಟ್ಸ್ ಸುಧಾನ್ಯ ಸ್ಟ್ರಾಂಗ್ಲಿ. ಆ ಒಂದು ಪೌಡರ್ ಸುಡ್ತಾ ಇರ್ತಾನಲ್ವ, ಮತ್ತು ಆ ಒಂದು ಆಚರಣೆಯನ್ನು ಮಾಡ್ತಾ ಇರ್ತಾನೋ, ಯಾವುದೋ ಒಂದು ಹೋಮದಂತಹ ಕೆಲಸವನ್ನು ಅವನು ಅಲ್ಲಿ ಮಾಡ್ತಾ ಇರ್ತಾನೆ, ಅದು ಸುಧಾನ್ಯನನ್ನು ತುಂಬಾ ಸ್ಟ್ರಾಂಗ್ ಆಗಿ ಒಂದು ಅಫೆಕ್ಟ್ ಮಾಡ್ತಾ ಇದೆ. ಹಿ ಫೈಂಡ್ಸ್ ಹಿಮ್ಸೆಲ್ಫ್ ಡ್ರಿಫ್ಟಿಂಗ್ ಇನ್ ಟು ಎ ಕೈಂಡ್ ಆಫ್ ಡೀಪ್ ಸ್ಲೀಪ್. ಇದರಿಂದ ಸುಧಾನ್ಯ ಮೂರ್ಛೆ ಹೋಗ್ತಾ ಇದ್ದಾನೆ, ಒಂದು ಆಳವಾದ ನಿದ್ರೆಗೆ ಜಾರ್ತಾ ಇದ್ದಾನೆ. ಸಮಥಿಂಗ್ ಹಿ ಹ್ಯಾಡ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಸಿನ್ಸ್ ಈಸ್ ಡೆತ್. ತಾನು ಸತ್ತಾಗಿನಿಂದ ಇಂತಹ ಒಂದು ಸ್ಮೆಲ್ಲನ್ನು ಅವನು ತೆಗೆದುಕೊಂಡಿರಲಿಲ್ಲ. ಯಾವುದೋ ಒಂದು ವಿಚಿತ್ರವಾಗಿರ್ತಕ್ಕಂತಹ ಅನುಭವ ಆಗ್ತಾ ಇದೆ. ಸೊ ಈಗ ಅವನು ಒಂದು ಸ್ವಲ್ಪ ನಿದ್ರೆಗೆ ಜಾರ್ತಾ ಇದ್ದಾನೆ. ವೆನ್ ಹಿ ಅವೇಕನ್ಸ್ ಹಿ ಸೆನ್ಸಸ್ ದ್ಯಾಟ್ ಸಮಥಿಂಗ್ ಹ್ಯಾಸ್ ಚೇಂಜ್ಡ್ ಇನ್ ದ ಹೌಸ್. ಅವನಿಗೆ ಎಚ್ಚರವಾದಾಗ ನೋಡ್ತಾನೆ ಆ ಮನೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಿರ್ತವೆ. ಅದೇನು ಬದಲಾವಣೆ ನೋಡೋಣ. ಸುಧಾನ್ಯ ಸೂನ್ ರಿಯಲೈಸಸ್ ದ್ಯಾಟ್ ಶರ್ಮಾ ಲೈಕ್ ಹಿಮ್ ಹ್ಯಾಸ್ ಬೀನ್ ಕಿಲ್ಡ್ ಬೈ ಎ ಸ್ಟೋ ಎಕ್ಸ್ಪ್ಲೋಷನ್ ದ ವೆರಿ ಸೇಮ್ ವೇ ಸುಧಾನ್ಯ ಡೈಡ್. ಎಸ್, ಈಗ ಸುಧಾನ್ಯನಿಗೆ ಅರ್ಥ ಆಗುತ್ತೆ, ಅಲ್ಲಿ ಮತ್ತೊಂದು ಸ್ಟೋ ಎಕ್ಸ್ಪ್ಲೋಷನ್ ಆಗಿದೆ, ಅಂದರೆ ಆ ಒಂದು ಸ್ಟೋ ಸ್ಫೋಟಗೊಂಡಿದೆ, ಶರ್ಮಾನು ಕೂಡ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಅಂತಕ್ಕಂಥದ್ದು ಸುಧಾನ್ಯನಿಗೆ ಅರ್ಥ ಆಗುತ್ತೆ. ಇಟ್ ಈಸ್ ಆ್ಯನ್ ಇಯರಿ ಆ್ಯಂಡ್ ಐರಾನಿಕ್ ಟ್ವಿಸ್ಟ್. ಶರ್ಮಾಸ್ ಡೆತ್ ವಾಸ್ ಆಕ್ಸಿಡೆಂಟಲ್ ಬಟ್ ಹಿ ಹ್ಯಾಸ್ ನೌ ಜಾಯಿನ್ ದ ವರ್ಲ್ಡ್ ಆಫ್ ಗೋಸ್ಟ್ಸ್. ಆ ಒಂದು ಕೆಟ್ಟ ಘಟನೆಯಿಂದ ಶರ್ಮಾ ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ ಮತ್ತು ಅವನು ಕೂಡ ಒಂದು ಭೂತವಾಗಿ ಚೇಂಜ್ ಆಗ್ತಾ ಇದ್ದಾನೆ. ಸುಧಾನ್ಯ ವಾಚಸ್ ಹಿಮ್ ವಿತ್ ಇಂಟ್ರೆಸ್ಟ್. ಸುಧಾನ್ಯ ಏನು ಮಾಡ್ತಾನೆ, ತುಂಬ ಆಸಕ್ತಿಯಿಂದ ಅವನನ್ನು ನೋಡ್ತಾ ಇದ್ದಾನೆ, ಅಂದರೆ ಶರ್ಮಾನನ್ನು. ನಥಿಂಗ್ ದಟ್ ಶರ್ಮಾ ಈಸ್ ಸ್ಲೋಲಿ ಅಡ್ಜಸ್ಟಿಂಗ್ ಟು ಹಿಸ್ ನ್ಯೂ ಸ್ಟೇಟ್. ಅಂದರೆ ನಿಧಾನಕ್ಕೆ ಅವನು ಕೂಡ ಈಗ ತಾನು ಭೂತ ಆಗಿರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಶರ್ಮಾ. ಮೊದಲಿಗೆ ಅವನಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ತಾನು ಯಾರು ಏನು ಅಂತಕ್ಕಂಥದ್ದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಬಟ್ ಹೋಗ್ತಾ ಹೋಗ್ತಾ ಅವನು ಕೂಡ ಅರ್ಥ ಆಗಿ ತಾನೊಬ್ಬ ಭೂತ ಅನ್ನೋದನ್ನು ಅರ್ಥೈಸ್ಕೊಳ್ತಾನೆ. ದ ಸ್ಟೋರಿ ಎಂಡ್ಸ್ ಆನ್ ಎ ಸರ್ಪ್ರೈಸಿಂಗ್ಲಿ ವಾರ್ಮ್ ನೋಟ್. ಆಫ್ಟರ್ ಇಯರ್ಸ್ ಆಫ್ ಐಸೋಲೇಷನ್ ಸುಧಾನ್ಯ ಫೈನಲಿ ಫೈಂಡ್ಸ್ ಕಂಪ್ಯಾನಿಯನ್ಶಿಪ್ ಇನ್ ಶರ್ಮಾ. ಈ ರೀತಿ ಒಂದು ಟ್ರಾಜಿಡಿ ನಡೆದರೂ ಕೂಡ ಈಗ ಸುಧಾನ್ಯನಿಗೆ ಅದರಿಂದ ಏನು ಕೆಟ್ಟದ್ದಾಗ್ತಾ ಇಲ್ಲ, ಒಂದು ಲಾಭನೇ ಆಗ್ತಾ ಇದೆ. ಯಾಕೆಂದರೆ ಆ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಅವನೀಗ ಭೂತವಾಗಿ ಒಬ್ಬನೇ ವಾಸವಾಗಿದ್ದ. ಈಗ ಶರ್ಮಾ ಅಂತಕ್ಕಂಥವನು ಕೂಡ ಸತ್ಬಿಟ್ಟಿದ್ದಾನೆ, ಅವನು ಭೂತವಾಗಿ ಚೇಂಜ್ ಆಗಿದ್ದಾನೆ. ಇದರಿಂದ ಒಬ್ಬ ಫ್ರೆಂಡ್ ಸಿಕ್ಕ ಹಾಗಾಯಿತು ಸುಧಾನ್ಯನಿಗೆ. ಇದರಿಂದ ಅವನಿಗೆ ಸ್ವಲ್ಪ ಖುಷಿನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಆಲ್ದೋ ಇಟ್ ಟುಕ್ ಅನದರ್ ಟ್ರಾಜಿಡಿ ಫಾರ್ ದಿಸ್ ಟು ಹ್ಯಾಪನ್, ಸುಧಾನ್ಯ ನೋ ಲಾಂಗರ್ ಫೀಲ್ಸ್ ಅಲೋನ್. ಈಗ ತಾನೊಬ್ಬಂಟಿ ಅಂತ ಅನ್ನಿಸ್ತಾ ಇಲ್ಲ. ಹಿ ನೌ ಹ್ಯಾಸ್ ಸಮ್ವನ್ ಟು ಟಾಕ್ ಟು. ಏನಾದರೂ ಮಾತಾಡಬೇಕು ಅಂದರೆ ಒಬ್ಬ ವ್ಯಕ್ತಿ ಇದ್ದಾನೆ. ಆ್ಯಂಡ್ ದ ಹಾಂಟೆಡ್ ಲಿಲಿ ವಿಲಾ ಬಿಕಮ್ಸ್ ಎ ಶೇರ್ಡ್ ಸ್ಪೇಸ್ ಫಾರ್ ಟೂ ಸ್ಪಿರಿಟ್ಸ್. ಎರಡು ಆತ್ಮಗಳು ವಾಸ ಮಾಡ್ತಕ್ಕಂತಹ ಪ್ಲೇಸ್ ಆಗಿಬಿಟ್ಟು ಆ ಒಂದು ಲಿಲಿ ವಿಲಾ ಈಗ ಬದಲಾಗಿದೆ. ಹೂ ಮೆಟ್ ಥ್ರೂ ಸ್ಟ್ರೇಂಜ್ ಫೇಟ್. ಇಬ್ಬರು ಕೂಡ ಈಗ ಸ್ಟ್ರೇಂಜ್ ಫೇಟ್ ಅಂದರೆ ವಿಧಿ ಬರಹಕ್ಕೆ ಬಲಿಯಾಗಿಬಿಟ್ಟಿದ್ದಾರೆ. ಎರಡು ಭೂತಗಳು ಆ ಒಂದು ಬಂಗಲೆಯಲ್ಲಿ ವಾಸವನ್ನು ಮಾಡಲಿಕ್ಕೆ ತೊಡಗ್ತಾ ಇದ್ದಾವೆ. ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಲೆಸನ್ಸ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.